ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ, ಯಾರು ನಿಮ್ಗೆ ಮೋಸ ಮಾಡ್ತಿರ್ತಾರಲ್ಲ, ಸೊ ಆ ವ್ಯಕ್ತಿನಲ್ಲಿ ಏನೇನ್ ಬದಲಾವಣೆಗಳಾಗತ್ತೆ ನೋಡಿ. ನಿಮ್ ಜೊತೆಗೆ ಇರ್ತಾರೆ, ಬಟ್ ಸ್ಟಿಲ್ ಅವರಲ್ಲಿ ಈ ಬದಲಾವಣೆಗಳನ್ನ ನೋಡ್ತಾ ಹೋಗಿ. ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಲೈಕ್ ದೂರವಾಗುವಂತ ಒಂದು ವರ್ತನೆ. ಅಂದ್ರೆ ಹಿಂದೆ ಏನಿದ್ರಲ್ಲ ಆತರ ಇರಲ್ಲ. ಲೈಕ್ ಮಾತಾಡಲ್ಲ, ಕಾಲಿಗೆ ರಿಪ್ಲೈ ಇಲ್ಲ, ಕರೆಕ್ಟ್ ಆಗಿ ಮೆಸೇಜ್ ಮಾಡಲ್ಲ, ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಳಲ್ಲ. ಇದೆಲ್ಲ ಒಂದು ಬಿಹೇವ್ ಸ್ಟಾರ್ಟ್ ಆಗತ್ತೆ. ಯಾವಾಗಿದ್ದು ಇನ್ನು ನಿಮಗೆ ಮೋಸ ಮಾಡುವಂತ ಸಾಧ್ಯತೆಗಳಿದ್ದಾಗ, ಸೊ ಲೈಕ್ ಆ ತರ ವರ್ತನೆಗಳು ಸ್ಟಾರ್ಟ್ ಆಗತ್ತೆ. ಸೊ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಸಣ್ಣ ವಿಚಾರಕ್ಕೂ ಕೋಪ. ಸಪೋಸ್ ನೀವು ತುಂಬಾ ಕಾಳಜಿ ಮಾಡ್ತಿರ್ತೀರ ಅನ್ಕೊಳ್ಳಿ. ಸೊ ಕಾಳಜಿ ಮಾಡಿ ಬುದ್ಧಿ ಹೇಳಿ ಒಳ್ಳೇದ್ ಹೇಳ್ತಾ ಇದ್ರು ಕೂಡ ಅದನ್ನ ಅವರಿಗೆ ಲೈಕ್ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿರಲ್ಲ, ಇಷ್ಟ ಪಡ್ತಾ ಇರಲ್ಲ. ಆದ್ರೆ ಅವ್ರು ಒಳ್ಳೇದಕ್ಕೆ ನೀವು ಕಾಳಜಿ ಮಾಡ್ತಿದ್ರು ಕೂಡ ಆ ಒಂದು ವಿಚಾರ ಹಿಡ್ಕೊಂಡು ನಂಗೆ ಹಿಂಸೆ ಮಾಡ್ತಿದ್ಯಾ, ಅದು ಮಾಡ್ತಿದ್ಯಾ, ನಂಗೆ ನೆಮ್ಮದಿಯಾಗಿರೋಕ್ ಬಿಟ್ಬಿಡು, ಹಂಗೆ ಹಿಂಗೆ ಅಂತೇಳಿ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದು ಎರಡನೇ ವಿಚಾರ. ಮೂರನೇ ವಿಚಾರ ಏನು ಅಂತ ಹೇಳಿದ್ರೆ, ಗುಟ್ಟುಗಾರಿಕೆ ವರ್ತನೆ ಅಂತ ಹೇಳ್ತೀವಿ. ಗುಟ್ಟುಗಾರಿಕೆ ವರ್ತನೆ ಅಂತ ಹೇಳಿದ್ರೆ, ಲೈಕ್ ಫೋನ್ ಗಳನ್ನ ಹೈಡ್ ಮಾಡುವಂತದ್ದು, ಅಂಡ್ ಫೋನ್ ಲಾಗ್ ಗಳನ್ನ ಹೈಡ್ ಮಾಡುವಂತದ್ದು, ಹೆಸರುಗಳನ್ನ ಏನೇನೋ ಸೇವ್ ಮಾಡಿ ಇಟ್ಕೊಳ್ಳುವಂಥದ್ದು. ಅದಾದ್ಮೇಲೆ ಲೈಕ್ ಏನಂತ ಹೇಳಿದ್ರೆ, ಲೈಕ್ ಏನಾದ್ರೂ ಕೆಲಸದ ವಿಚಾರದಲ್ಲಿ, ಇನ್ಕಮ್ ವಿಚಾರವಾಗಿ, ಅಥವಾ ಬೇರೆ ಯಾವ್ದೋ ವಿಚಾರವಾಗಿ ನಿಮ್ ಮೊದಲು ಹೇಗೆ ಎಲ್ಲಾನು ಓಪನ್ ಅಪ್ ಆಗಿ ಹೇಳ್ತಾ ಇದ್ರು, ಈಗ ಯಾವ್ದು ಹೇಳ್ತಿರಲ್ಲ, ಎಷ್ಟು ಬೇಕು ಅಷ್ಟಕ್ಕೆ ಹೇಳ್ತಾರೆ. ಅಂಡ್ ಏನು ಕೂಡ ಶೇರ್ ಮಾಡ್ಕೊಳ್ತಾ ಇರಲ್ಲ. ಬಿಕಾಸ್ ಆಫ್ ಏನಂತ ಹೇಳಿದ್ರೆ, ನಿಮ್ಗೆ ಅಲ್ಲೇನೋ ಚೀಟ್ ನಡೀತಾ ಇರತ್ತೆ, ನಿಮ್ಗೇನೋ ಒಂದು ಪ್ರಾಬ್ಲಮ್ ಮಾಡ್ತಿರ್ತಾರೆ. ಸೊ ಆ ಕಾರಣಕ್ಕೆ ಏನು ಕೂಡ ಅವ್ರು ಹೇಳ್ಕೊಳಕ್ ಇಷ್ಟ ಪಡ್ತಿರಲ್ಲ. ಬಿಫೋರ್ ಅಲ್ಲಿ ಆದ್ರೆ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ತಾ ಇದ್ರು ನಿಮ್ಮ ಹತ್ರ. ಸೊ ಲೈಕ್ ಹಿಂಗೆ ಈ ತರ ಅಂತ ಹೇಳಿ. ಈಗ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ, ಬಟ್ ಹುಷಾರಾಗಿರಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನಾನ್ ತುಂಬಾ ಲಾಂಗ್ ಆಗಿ ಹೇಳ್ಕೊಂಡು ಹೋಗ್ತಾ ಇಲ್ಲ. ಸೊ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಏನೇನ್ ವಿಚಾರ ಇದೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತಿದ್ದೀನಿ. ನಿಮ್ಗೆ ಸಮಯ ಕೊಡ್ತಾ ಇರಲ್ಲ, ನಿಮ್ ಜೊತೆ ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟ ಪಡ್ತಿರಲ್ಲ. ಬಿಫೋರ್ ಅಲ್ಲಿ ಒಂದ್ ಒಳ್ಳೆ ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ರು. ಲೈಕ್ ಜಾಸ್ತಿ ಕೆಲಸ ಎಲ್ಲ ಮುಗಿದ ತಕ್ಷಣ ನಿಮ್ ಜೊತೆಗೆ ಇರಬೇಕು, ವಾಕ್ ಹೋಗ್ಬೇಕು, ಬರ್ಬೇಕು, ಕುತ್ಕೋಬೇಕು, ಏನೋ ಮಾಡಿದ್ರು ಜೊತೆನಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಆಸ್ ಎ ಫ್ರೆಂಡ್ ತರ ಸುಮಾರು ಹೊತ್ತು ಸಮಯ ಕೊಟ್ರೆ ಅವರಿಗೆ ಖುಷಿ ಆಗ್ತಿತ್ತು, ಅವ್ರಿಗೆ ಒಳ್ಳೇದ್ ಅನಿಸ್ತಾ ಇತ್ತು, ಅಂಡ್ ಅವ್ರು ಅದನ್ನ ಎಂಜಾಯ್ ಮಾಡ್ತಾ ಇದ್ರು ಆ ಕ್ವಾಲಿಟಿ ಟೈಮ್ ನ. ಬಟ್ ಈಗ ಏನಂದ್ರೆ, ನೆಪ ಹೇಳ್ಕೊಂಡು ಜಾರ್ಕೊಳ್ತಾರೆ, ನೆಪ ಹೇಳ್ಕೊಂಡು ಜಾರ್ಕೊಳ್ತಾರೆ, ನೆಪ ಹೇಳ್ಕೊಂಡು ಜಾರ್ಕೊಳ್ತಾರೆ ಅಂತ ಹೇಳಿದ್ರೆ ರೀಸನ್ ಇಷ್ಟೇನೆ. ಲೈಕ್ ನಿಮ್ಗೆಲ್ಲೋ ಒಂದ್ ಕಡೆ ನಿಮ್ಮ ಒಟ್ಟಿಗೆ ಮಾತಾಡ್ಲಿಕ್ಕೆ, ನಿಮ್ಮ ಒಟ್ಟಿಗೆ ಇರ್ಲಿಕ್ಕೆ ಅವ್ರಿಗೆ ಇಷ್ಟ ಆಗ್ತಿಲ್ಲ, ಆ ಒಂದು ಕಾರಣಕ್ಕೆ ಹಿಂಗ್ ಮಾಡ್ತಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ಮನ್ನ ಕೆಟ್ಟದಾಗಿ ತೋರ್ಸಕ್ ಪ್ರಯತ್ನ ಪಡ್ತಾರೆ. ಈಗ ತಪ್ಪನ್ನ ತಪ್ಪನ್ನ ಮುಚ್ಚೋಕೆ ಆಕ್ಚುಲಿ ನಿಮ್ದು ತಪ್ಪಿದೆ ಅಂತ ವಾದ ಮಾಡ್ತಾರೆ. ಈಗ ಅವ್ರು ತಪ್ಪು ಮಾಡಿರ್ತಾರೆ, ಬಟ್ ಅವ್ರು ಏನ್ ಮಾಡ್ತಾರೆ, ವಾದ ಮಾಡಿ ನಿಮ್ ಬಾಯಿ ಮುಚ್ಚಿಸ್ಬೇಕಲ್ಲ. ಏನೋ ಎಮೋಷನಲ್ ಬ್ಲಾಕ್ ಮೇಲ್, ಊಟ ಮಾಡದೆ ಬಿಟ್ಬಿಡೋದು, ಹಂಗೆ ಮಲ್ಕೊಂಡ್ಬಿಡೋದು, ಕಣ್ಣೀರ್ ಹಾಕುವಂಥದ್ದು. ಸೊ ಲೈಕ್ ಇದೆಲ್ಲ ಮಾಡ್ತಾರೆ. ಏನಕ್ಕೆ? ಅಲ್ಲಿ ಅವ್ರ ತಪ್ಪು ಅಂತ ಗೊತ್ತಿರತ್ತೆ, ತಿದ್ದುಕೊಳಕ್ ರೆಡಿ ಇರಲ್ಲ. ನಿಮ್ಮನ್ನ ಬಾಯಿ ಬಂದ್ ಮಾಡ್ಬೇಕಲ್ಲ, ನಿಮ್ಮ ಬಾಯಿನ ಬಂದ್ ಮಾಡೋಕೆ ಅವ್ರ ಈ ತರದೆಲ್ಲ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಇದು ಯಾವಾಗ ಆಗತ್ತೆ ಅಂತ ಹೇಳಿದ್ರೆ, ಒಂದು ನಿಮ್ಮನ್ನ ಚೀಟ್ ಮಾಡ್ತಿರ್ಬೇಕಾದ್ರೆ ಇದೆಲ್ಲ ನಡೀತಾ ಹೋಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಹೇಳ್ಬೇಕು ಅಂತ ಹೇಳಿದ್ರೆ, ಸುಳ್ಳನ್ನ ಹೇಳಲಿಕ್ಕೆ ಶುರು ಆಗ್ತಾರೆ. ನೆಕ್ಸ್ಟ್ ಪಾಯಿಂಟ್ ಲೈಕ್ ಏನು ಅಂತ ಹೇಳಿದ್ರೆ, ಸುಳ್ಳನ್ನ ಒಂದ್ರ ಮೇಲೆ ಒಂದು ನಂಬಿಸ್ಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಇಷ್ಟೆಲ್ಲ ಏನ್ ನಿಮ್ ಜೊತೆಗಿತ್ಕೊಂಡು ಇವೆಲ್ಲ ಲಕ್ಷಣ ಅಟ್ ದಿ ಸೇಮ್ ಟೈಮ್ ನಿಮ್ಗೆ ಕಾಣ್ತಾ ಇದೆ. ಅದೇ ಅಂದು ಯಾವ್ದೋ ಒಂದು ನೋಡ್ಕೊಂಡು ನೀವು ನಂಗೆ ಚೀಟ್ ಆಗ್ತಿದ್ಯಾ, ನಂಗೆ ಮೋಸ ಆಗ್ತಿದ್ಯಾ ಅನ್ಕೋಬೇಡಿ. ಇವೆಲ್ಲಾನು ಕೂಡ ಬದಲಾವಣೆಗಳು ಅವರಲ್ಲಿ ಕಾಣ್ತಾ ಇದ್ದಾರೆ. ಅವಾಗ ಸ್ವಲ್ಪ ಕಣ್ಣಿಡಿ ಅವ್ರ ಮೇಲೆ. ಎಲ್ಲೋ ಒಂದ್ ಕಡೆ ನಿಮ್ಗೆ ಮೋಸ ಮಾಡೋ ಸಾಧ್ಯತೆಗಳಂತೂ 100% ಇದೆ. ಬಟ್ ಸ್ವಲ್ಪ ಕಣ್ಣಿಡ್ತಾ ಬರ್ರಿ. ಯಾಕೆ ಅಂತ ಹೇಳಿದ್ರೆ, ಮೋಸ ಹೋಗಿ ನೀವು ಆಮೇಲೆ ಕಣ್ಣೀರ್ ಹಾಕೋದಕ್ಕಿಂತ ಈಗಲೇ ಸ್ವಲ್ಪ ಏನ್ ಆಗ್ತಿದೆ ಏನಿಲ್ಲ, ಸ್ವಲ್ಪ ಚೇಂಜಸ್ ಕಂಡ ತಕ್ಷಣ ಅವ್ರು ಸರಿಪಡ್ಸಕ್ ಟ್ರೈ ಮಾಡಿ. ಓಕೆನಾ? ಅದನ್ನ ಅಲ್ಲಿ ದೂರ ಮಾಡಬೇಡಿ, ಸರಿಪಡ್ಸೋಕ್ ಟ್ರೈ ಮಾಡಿ. ಸ್ನೇಹಿತರೆ, ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.